ಜಯನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನುವಂಥದ್ದು ಡಂಪಿಂಗ್ ಯಾರ್ಡ್ ಆಗಿ ಒಂದ್ ರೀತಿ ಬದಲಾಗ್ಬಿಟ್ಟಿದೆ. ಆರೋಗ್ಯ ಇಲಾಖೆ ಮತ್ತು ಬಿಬಿಎಂಪಿ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಕಸದ ರಾಶಿಗಳನ್ನ ತಂದು ಸುರಿತಾ ಇದ್ರು. ಪ್ರಶ್ನೆ ಮಾಡೋರು ಯಾರು ಇಲ್ದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೆ ಬಿಬಿಎಂಪಿಯ ಅಧಿಕಾರಿಗಳು ತಪ್ಪದೇ ಈ ಸುದ್ದಿಯನ್ನು ನೋಡಲೇಬೇಕು. ಯಾಕಂದ್ರೆ ನಿಮ್ಮ ಯಾವ ಮಟ್ಟಕ್ಕೆ ನೀವು ನಿರ್ಲಕ್ಷ್ಯ ಮಾಡ್ತಿದ್ರಿ, ಬೇಜವಾಬ್ದಾರಿ ಮಾಡ್ತಿದ್ರಿ, ಎಷ್ಟರ ಮಟ್ಟಿಗೆ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಬಗ್ಗೆ ನಿಗಾ ವಹಿಸಿದ್ದೀರಿ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ನಾನೀಗ ಜಯನಗರದ ಅಶೋಕ ಪಿಲ್ಲರ್ ಬಳಿ ಇರುವಂತಹ ಆರೋಗ್ಯ ಕೇಂದ್ರದ ಬಳಿ ಇದ್ದೇನೆ. ಇಲ್ಲಿ ಒಂದು ರೀತಿ ಬಿಬಿಎಂಪಿ ಅವರು ಕಸದ ಡಂಪಿಂಗ್ ಯಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ಬಿಬಿಎಂಪಿಯ ವೆಹಿಕಲ್ಗಳು ಇಲ್ಲಿ ನಿಂತಿದ್ದಾವೆ. ಬಿಬಿಎಂಪಿಯ ವೆಹಿಕಲ್ಗಳಿಂದಲೇ ಇಲ್ಲಿ ಕಸ ತಂದು ಡಬ್ರೀಸ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಕಸಗಳನ್ನು ತಂದು ಇಲ್ಲಿ ಸುರಿದಿರುವಂಥದ್ದು. ಇದು ಹೆಸರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನೋ ಥರ ಕಾಣುತ್ತೆ. ಆದರೆ ಇಲ್ಲಿ ಕಸದ ರಾಶಿಯನ್ನು ಹಾಕಿ ಇಲ್ಲಿ ಬಂದರೆ ಆರೋಗ್ಯ ಸುಧಾರಿಸುತ್ತೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಮತ್ತೆ ಯಾವುದಾದ್ರೂ ಹೊಸ ಕಾಯಿಲೆ ಬರುತ್ತೆ ಅನ್ನೋ ಥರದ ಭೀತಿ ಈಗ ಸಾರ್ವಜನಿಕರು ಕಾಡ್ತಾರೆ. ಆರೋಗ್ಯ ಇಲಾಖೆ ಬಿಬಿಎಂಪಿ ಅಧಿಕಾರಿಗಳನ್ನ ಕೇಳೋರೇ ಇಲ್ಲ. ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದೆ ಡಂಪಿಂಗ್ ಯಾರ್ಡ್. ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ ಅನಾವರಣವಾಯಿತು ಕರ್ಮಕಾಂಡ. ಜಯನಗರದ ಅಶೋಕ ಪಿಲ್ಲರ್ನಲ್ಲಿದ್ದ ಹಳೆಯ ಹೆರಿಗೆ ಆಸ್ಪತ್ರೆಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಲಾಗಿದೆ. ಆದರೆ ಇದೇ ಆವರಣದಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮಾತ್ರ ಇಲ್ಲೇ ಇರಿಸಲಾಗಿದೆ. ಈ ಕಟ್ಟಡದ ಪರಿಸ್ಥಿತಿ ನೋಡಿದ್ರೆ ಯಾವಾಗ ತಲೆ ಮೇಲೆ ಕಟ್ಟಡದ ಸಿಮೆಂಟ್ ಬೀಳುತ್ತದೆಯೋ ಎನಿಸುತ್ತಿದೆ. ಇನ್ನು ಪ್ರಮುಖವಾಗಿ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಸುಮಾರು 4-5 ಬಿಬಿಎಂಪಿ ವಾಹನಗಳು ನಿಂತಿದ್ದು, ಜೊತೆಗೆ ಕಟ್ಟಡದ ಸುತ್ತ ಕಸದ ರಾಶಿಯನ್ನ ಸುರಿಯಲಾಗಿದೆ. ಏನು ಆರೋಗ್ಯ ಕೇಂದ್ರ ಇರುವಂತಹ ಜಾಗವನ್ನ ಒಂದು ರೀತಿ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡಿರುವಂಥದ್ದು. ಈಗ ಇದು ಯಾರೋ ತಂದು ಸುರಿದಿರುವಂಥದ್ದು, ಯಾರು ಸುರಿಯೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದರೆ ಇಲ್ಲಿ ಬಿಬಿಎಂಪಿಯ ವೆಹಿಕಲ್ಗಳೇ ನಿಂತಿರುವಂಥದ್ದು, ಬಿಬಿಎಂಪಿಯ ಗಾಡಿಗಳಲ್ಲೇ ತಂದು ಇಲ್ಲಿ ಕಸವನ್ನು ಸುರಿದಿದ್ದಾರೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಏನು ಕಸ ಸಂಗ್ರಹ ಆಗುತ್ತೆ ಏರಿಯಾಗಳಲ್ಲಿ, ಆ ಕಸವನ್ನು ತಂದು ಇಲ್ಲಿ ಸುರಿಯೋದಕ್ಕೆ ಇಲ್ಲಿ ಒಂದು ರೀತಿ ಡಂಪಿಂಗ್ ಯಾರ್ಡ್ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಗಮನಿಸ್ಬೋದು, ಡಬ್ರೀಸ್ ಆಗಿರ್ಬೋದು, ಈ ಕಲ್ಲುಗಳಾಗಿರ್ಬೋದು, ಮರಗಳು ಅಂದರೆ ಇಲ್ಲೆಲ್ಲಾದರೂ ಮರ ಬಿದ್ದಿದ್ರು ಕೂಡ ಅದನ್ನು ತಂದು ಹಾಕಿರುವಂಥದ್ದನ್ನು ಗಮನಿಸಬಹುದು. ಒಟ್ಟಾರೆ ಈ ಆರೋಗ್ಯ ಕೇಂದ್ರ ಏನಿದೆ, ಆರೋಗ್ಯ ಕೇಂದ್ರವನ್ನ ಸಂಪೂರ್ಣ ಡಂಪಿಂಗ್ ಯಾರ್ಡ್ ಮಾಡಿಕೊಂಡಿದ್ದಾರೆ. ಬಿಬಿಎಂಪಿಯ ವೆಹಿಕಲ್ಗಳಲ್ಲೇ ತಂದು ಇಲ್ಲಿ ಕಸ ಸುರಿದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಆರೋಗ್ಯ ಕೇಂದ್ರವನ್ನು ಕೂಡ ಗಮನಿಸ್ಬೋದು. ಇದು ತುಂಬ ಭಯದಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಈ ಸೀಲಿಂಗನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇದು ಮೇಂಟೈನ್ ಮಾಡಿದ್ದಾರೆ ಅನ್ನುವಂಥದ್ದು. ಬಿಬಿಎಂಪಿ ಯಾಕೆ ಈ ಮಟ್ಟಕ್ಕೆ ನಿರ್ಲಕ್ಷ್ಯ ಮಾಡುತ್ತೆ, ಅಥವಾ ಆರೋಗ್ಯ ಇಲಾಖೆಯವರು ಯಾಕೆ ಈ ಮಟ್ಟಕ್ಕೆ ನಿರ್ಲಕ್ಷ್ಯವನ್ನು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಒಂದು 9-10 ಜನ ಕೆಲಸ ಮಾಡ್ತಾರೆ. ಒಟ್ಟಾರೆ ಈ ಆರೋಗ್ಯ ಕೇಂದ್ರ ಏನಿದೆ, ಈ ಆರೋಗ್ಯ ಕೇಂದ್ರದ ಸ್ಥಿತಿ ಮಾತ್ರ ದಾರುಣವಾಗಿದೆ. ಜೊತೆಗೆ ಆವರಣ ಏನಿದೆ, ಆವರಣವನ್ನು ಸಂಪೂರ್ಣವಾಗಿ ಬಿಬಿಎಂಪಿ ಕೆಲ ಸಿಬ್ಬಂದಿಗಳು, ಅಧಿಕಾರಿಗಳು ಡಂಪಿಂಗ್ ಯಾರ್ಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆರೋಗ್ಯ ಕೇಂದ್ರವಾಯ್ತು ಡಂಪಿಂಗ್ ಯಾರ್ಡ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿಜಕ್ಕೂ ಕಣ್ಮುಚ್ಚಿ ಕುಳಿತಿದ್ದೀರಾ, ಅಥವಾ ನಿಮ್ಮ ಕಿಮ್ಮಕ್ಕಿನಿಂದಲೇ ಈ ರೀತಿ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆ ಮೂಡದೇ ಇರದು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರೋಗಿಗಳು ಬಂದ್ರೆ ರೋಗ ವಾಸಿಯಾಗೋದಿರ್ಲಿ, ಹೊಸ ರೋಗ ಬರದಿದ್ರೆ ಸಾಕಪ್ಪ ಎನ್ನುವಷ್ಟು ಹೀನ ಪರಿಸ್ಥಿತಿ ಇದೆ. ಆರೋಗ್ಯ ಕೇಂದ್ರದ ಸುತ್ತ ಕಸ ತಂದು ಸುರಿದಿರುವ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಇಲ್ಲಿ ಕಸ ಸುರಿಯಬೇಡಿ ಅಂತ ಹೇಳಿದ್ರು ಕ್ಯಾರೆ ಅಂತಿಲ್ವಂತೆ. ಒಟ್ಟಾರೆ ಬಿಬಿಎಂಪಿಯ ಕೆಲ ಅಧಿಕಾರಿಗಳು ಸಿಬ್ಬಂದಿಗಳಿಂದ ಮರ್ಯಾದೆ ಹೋಗುವಂತಹ ಕೆಲಸ ಆಗ್ತಿದೆ. ಆಸ್ಪತ್ರೆಗೆ ಇರೋ ಜಾಗದಲ್ಲಿ ಡಂಪಿಂಗ್ ಯಾರ್ಡ್ ರೀತಿ ಕಸ ಹಾಕಿದ್ರೆ ಎಷ್ಟು ಸರಿ? ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ ಕಾದು ನೋಡ್ಬೇಕಿದೆ. ಇವೆಲ್ಲವನ್ನು ಕೂಡ ಮಾನಿಟರಿಂಗ್ ಮಾಡಬೇಕಾದಂಥ ಇಲಾಖೆ, ಆರೋಗ್ಯ ಇಲಾಖೆ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು, ಯಾಕೆ ಈ ಮಟ್ಟಕ್ಕೆ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಮಾಡ್ತಿದೆ ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ಸಮಸ್ಯೆಗೆ ಪರಿಹಾರ ಮಾತ್ರ ಇಲ್ಲಿ ಸಿಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.